ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇಲ್ಲಿಯವರೆಗೂ ಕೇಳಲಾಗಿರುವ ಡ್ಯಾಮ, ರಿವರ್ಸ, ಸ್ಟೇಟ ಇದನ್ನು ಮ್ಯಾಪ್ಗಳಲ್ಲಿ ಯಾವ ರೀತಿ ನೆನಪಿಟ್ಕೋಬೇಕು ಅಂದರೆ ಬೇಸಸ್ ಆನ್ ಮ್ಯಾಪ್ ಹೆಂಗದ ಅನ್ನೋದು. ಫಸ್ಟ್ ಇವು ಭಾರತದ ಆಣೆಕಟ್ಟುಗಳು, ನದಿ ಮತ್ತು ರಾಜ್ಯ. ಈ ರೀತಿ ಬ್ಲೈಂಡ್ಗಾಗಿ ನಾವು ಬರೀ ಈ ರೀತಿ ರಚನೆ ತೊಗೊಂಡಿವಿ ಅಂದ್ರೆ ಯಾವ ರಾಜ್ಯ ಎಲ್ಲೆಲ್ಲದಾವ ಅನ್ನೋದು ಒಂದು ಸಲ ನಮಗೆ ಗೊತ್ತಿರಬೇಕು. ಹಾಗಾಗಿ ಈ ರಾಜ್ಯಗಳ ಪರಿಚಯ ಇರಬೇಕು ಅಂದ್ರೆ ನಾವು ದಿನಕ್ಕೊಂದು ಅರ್ಧ ತಾಸರೆ ಮ್ಯಾಪ್ಗಳನ್ನು ವೀಕ್ಷಣೆ ಮಾಡ್ತಾ ಇರಬೇಕು. ಫಸ್ಟ್ ಇಲ್ಲಿ ನಾವು ಏನದಂದ್ರೆ ಅದರ ರಚನಾತ್ಮಕವಾಗಿ ತೊಗೊಂಡೇವಂದ್ರೆ ತಮಿಳುನಾಡು ತೋಳೋಣ. ಕಲ್ಲನೈ ಅಂಥೇಳಿ ಬರ್ತದೆ. ಇಲ್ಲಿ ಬರೋದು ಇದು ತಮಿಳುನಾಡು ರಾಜ್ಯ. ಹಾಗಾದರೆ ಕಲ್ಲನೈ ಆಣೆಕಟ್ಟು ಕಾವೇರಿ ನದಿಗೆ ಕಟ್ಟಲಾಗಿದೆ. ಇದು ಕರೆಕ್ಟ್ ಗೊತ್ತಿರಲಿ. ಹಾಗಾದರೆ ಇದು ಎಂಥ ಡ್ಯಾಮ್ ಅಂದ್ರೆ ಓಲ್ಡೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ಭಾರತದಲ್ಲಿ ಹಳೆಯದಾದ ಜಲಾಶಯ ಯಾವುದಂದ್ರೆ ಕಲ್ಲನೈ. ಮತ್ತು ಯಾವ್ಯಾವ ಡ್ಯಾಮ್ಗಳು ಇಲ್ಲಿ ಕಟ್ಟಲಾಗಿದೆ ಮೊದಲು ಪ್ರಮುಖವಾಗಿರುತ್ತೋಳು. ಓಲ್ಡೆಸ್ಟ್ ಡ್ಯಾಮ್ ಇನ್ ಇಂಡಿಯಾ ಅಂದ್ರೆ ಕಲ್ಲನೈ, ಕಾವೇರಿ. ಇಲ್ಲೊಂದು ಬರ್ತದೆ ಯಾವುದು ಅಂದ್ರೆ ಹೀರಾಕುಡ್ ಡ್ಯಾಮ್. ಈ ಹೀರಾಕುಡ್ ಜಲಾಶಯ ಎನ್ನುವುದು ಯಾವ ನದಿಗೆ ಕಟ್ಟಲಾಗಿದೆ ಅಂದ್ರೆ ಮಹಾನದಿಗೆ ಕಟ್ಟಲಾಗಿದೆ. ಯಾವ ರಾಜ್ಯದಾಗ ಅಂದ್ರೆ ಒಡಿಸ್ಸಾ ರಾಜ್ಯದೊಳಗ. ಅಂದ್ರೆ ಇದು ಲಾಂಗೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ಭಾರತದಲ್ಲಿ ಉದ್ದವಾದ ಆಣೆಕಟ್ಟು ಯಾವುದು ಅಂದ್ರೆ ಹೀರಾಕುಡ್ಡ. ಇನ್ನು ಭಾರತದಲ್ಲಿ ಅತ್ಯಂತ ಎತ್ತರದಲ್ಲಿರುವ ಆಣೆಕಟ್ಟು ಯಾವುದು ಅಂತ ಕೇಳ್ತಾರೆ. ಇದಕ್ಕೆ ನಾವು ತೆಹರಿ ಆಣೆಕಟ್ಟು ಅನ್ಬೇಕು. ತೆಹರಿ ಆಣೆಕಟ್ಟು ಯಾವ ನದಿಗೆ ಅಂದ್ರೆ ಭಗೀರಥಿ ನದಿಗೆ ಕಟ್ಟಲಾಗಿದೆ. ಯಾವ ರಾಜ್ಯದಲ್ಲಿ ಅಂದ್ರೆ ಉತ್ತರಾಖಂಡ ರಾಜ್ಯದಲ್ಲಿ ಕಟ್ಟಲಾಗಿದೆ. ಇದಕ್ಕೆ ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ ಅಂತೀವಿ ನಾವು. ಹೈಯೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ಇನ್ನು ಮತ್ತೆ ಇದಕ್ಕೆ ಪೂರಕ ವಿಚಾರಗಳು ಒಂದಿಷ್ಟು ಗೊತ್ತಿರಬೇಕಲ್ಲ. ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ಯೋಜನೆ ಇದು ಜಾರ್ಖಂಡದ, ಇದು ವೆಸ್ಟ್ ಬೆಂಗಾಲದ. ಇವರಿಬ್ಬರು ಕೂಡಿ ಜಂಟಿಯಾದ ಯೋಜನೆ. ಅದು ಮೊದಲು ಯಾರ್ದಿತ್ತು ಅಂದ್ರೆ ಬಿಹಾರದವ್ರು ಇದ್ರು. ಈಗ ಡಿವೈಡ್ ಆಗೋದು ಜಾರ್ಖಂಡಕ್ಕೆ ಹಕ್ಕು ಹೋಗ್ಯಾವ. ಅಂದ್ರೆ DVC ಅಂತೇಳಿ ಕರಿತೇವೆ ನಾವು. ಹಿಂಗಂದ್ರೆ ಏನಂದ್ರೆ ದಾಮೋದರ ನದಿ ಕಣಿವೆ ಯೋಜನೆ. ದಾಮೋದರ ನದಿ ಕಣಿವೆ ಯೋಜನೆ ಅನ್ನಬೇಕು. ದಾಮೋದರ ವ್ಯಾಲಿ ಕಾರ್ಪೊರೇಷನ್. ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ಯೋಜನೆ, ಫಸ್ಟ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಇನ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್. ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಇದು ಹೇಳ್ಬೇಕು ನಾವು. ಹಾಗಾದರೆ ಏನಂದ್ರೆ ಯಾವ ರಾಜ್ಯ ಅಂದ್ರೆ ಒಂದು ವೆಸ್ಟ್ ಬೆಂಗಾಲಕ್ಕದ, ಮತ್ತೊಂದು ಯಾವುದು ಅಂದ್ರೆ ಜಾರ್ಖಂಡ್ ರಾಜ್ಯ. ಈ ಎರಡೂ ಕೂಡಿ ಜಂಟಿಯಾಗಿ ಅನ್ನಂಗ ಇದು ಗೊತ್ತಿಲ್ಲ. ಇನ್ನು ಇಲ್ಲೇ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಈ ಕಡೆಯಿಂದ ಬಂದೀವಿ ಅಂದ್ರೆ ಮತ್ತೆ ಇತರೆ ಪ್ರಮುಖಗಳು ಎಲ್ಲ ಗೊತ್ತಿರಬೇಕಲ್ಲ. ಇಲ್ಲಿ ಏನಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ಭಾರತದ ನಡುಬರಕ ಬಗಲಿಹಾರ್ ವಿದ್ಯುತ್ ಯೋಜನೆ ಅಂತೇಳಿ ಬರ್ತದೆ. ಈ ಬಗಲಿಹಾರ್ ವಿದ್ಯುತ್ ಯೋಜನೆ ಎನ್ನುವುದು ಯಾರ ಇಬ್ಬರ ನಡುಬರಕ್ಕೆ ಹೆಚ್ಚು ವಿವಾದಿತವಾಗಿದೆ ಅಂದ್ರೆ ಭಾರತ ಪಾಕಿಸ್ತಾನ. ಇರುವ ರಾಜ್ಯ ಯಾವುದು ಅಂದ್ರೆ ಜಮ್ಮು ಕಾಶ್ಮೀರ. ಅದು ಎಲ್ಲದ ಅಂದ್ರೆ ಚೀನಾಬ್ ನದಿಗೆ ಕಟ್ಟಲಾಗಿದೆ. JK ಚೀನಾಬ್. ಇದು ಕರೆಕ್ಟ್ ಗೊತ್ತಿರ್ಬೇಕು ನಮಗ. ಇನ್ನು ಇತರೆ ಯೋಜನೆಗಳು ಯಾವ್ಯಾವ ಅದಾವ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಅಂದ್ರೆ ಇದಕ್ಕೆ ಪೂರಕ ಒಂದು ದುಲಹಸ್ತಿ ಯೋಜನೆ ಅಂತೇಳಿ ಬರ್ತದೆ. ದುಲಹಸ್ತಿ ಯೋಜನೆ ಇದು ಕರೆಕ್ಟಾಗಿ ಗೊತ್ತಿರಲಿ. ಎರಡನೆಯದ್ದು ಸಲಾಲ್ ಯೋಜನೆ ಅಂತೇಳಿ ಬರ್ತದೆ. ಇವು ಎರಡೂ ಯಾವ ನದಿಗೆ ಕಟ್ಟಲಾಗಿದೆ ಅಂದ್ರೆ ಬಿಯಾಸ್ ನದಿಗೆ ಕಟ್ಟಲಾಗಿದೆ. ಇವು ನಾವು ಹೇಳಬೇಕಂದಕ್ರ ಅಲ್ಲಿ ಮ್ಯಾಪ್ದಾಗ ನಾವು ನೋಡಿದ್ದನ್ನು ನೆನಪಿಗೆ ಬರ್ತಾ ಇರಬೇಕು. ಬಿಯಾಸ್ ನದಿಗೆ. ಹಾಗಾದರೆ ಯಾವ ರಾಜ್ಯದಾಗ ಅಂದ್ರೆ JK ಅಂದ್ರೆ ಜಮ್ಮು ಕಾಶ್ಮೀರ ರಾಜ್ಯ. ಇನ್ನು ಪಂಜಾಬದಲ್ಲಿ ಎರಡು ಪ್ರಮುಖವಾದಂಥ ಆಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಪಂಜಾಬ್ ರಾಜ್ಯ ಎಂದರೆ ಇಲ್ಲದ. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಇದು ಪಂಜಾಬ್ ರಾಜ್ಯ. ಇಲ್ಲಿ ಕಟ್ಟಿರುವ ಡ್ಯಾಮ ಒಂದು ಹರಿಕೆ ಆಣೆಕಟ್ಟು ಅಂತೇಳಿ ಬರ್ತದೆ. ಇದರದಿಂದನೇ ಇಂದಿರಾ ಗಾಂಧಿ ಕಾಲುವೆಗೆ ನೀರು ಹೋಗ್ತದೆ.
ಇದನ್ನು ಸಟ್ಲೇಜ್ ಮತ್ತು ಬಿಯಾಸ್ ನದಿಗೆ ಕಟ್ಟಲಾಗಿದೆ. ಸಟ್ಲೇಜ್ ಬಿಯಾಸ ಎರಡೂ ಎಲ್ಲಿ ಸಂಗಮ ಅಥವಾ ಅಲ್ಲಿ ಕಟ್ಟ್ಯಾರ. ಇದರದ್ದು ಒಂದು ವಿಶೇಷತೆ ಏನು ಅಂತ ಕೇಳಿದ್ರು ಅಂದ್ರೆ, ಇದೇ ಡ್ಯಾಮದಿಂದ ಇಂದಿರಾ ಗಾಂಧಿ ಕಾಲುವೆಗೆ ನೀರನ್ನು ಹರಿಬಿಡುತ್ತಾರೆ. ವರ್ಲ್ಡ್ ಲಾಂಗೆಸ್ಟ್ ಇರಿಗೇಷನ್ ಕ್ಯಾನಲ್, ಪ್ರಪಂಚದಲ್ಲಿಯೇ ಅತ್ಯಂತ ಉದ್ದವಾದ ನೀರಾವರಿ ಕಾಲುವೆ ಯಾವುದಂದ್ರೆ ಇಂದಿರಾ ಗಾಂಧಿ. ಇದರ ಹಳೆಯ ಹೆಸರು ರಾಜಸ್ಥಾನ ಕಾಲುವೆ ಅಂತೇಳಿ ಇತ್ತು. ಇನ್ನ ಏನಂದ್ರೆ ರಣಜಿತ್ ಅಂಥೇಳಿ ಏನೋ ಒಂದು ರಣಜಿತ್ ಸಾಗರ ಅಂತೇಳಿ ಬರ್ತದ. ಈ ರಣಜಿತ್ ಸಾಗರ ಎನ್ನುವುದು PSI ಕ್ವಶನ್ ಕೇಳಿದ್ದು ನೋಡ್ರಿ. ರಣಜಿತ್ ಸಾಗರ ಡ್ಯಾಮ್ ಅಂತೇಳಿ ಬರ್ತದೆ. ಎಲ್ಲಿ ಅಂದ್ರೆ ಪಂಜಾಬ್ ರಾಜ್ಯದಲ್ಲಿ ಕಟ್ಟಲಾಗಿದೆ. ಯಾವ ರಾಜ್ಯದಾಗ ಅದರಿ? ಪಂಜಾಬ್. ಯಾವ ನದಿಗೆ ಅದ ಅನ್ನೋದು ಬೇಕು, ರಾವಿ ನದಿ. ಹಾಗಾದ್ರೆ ಈ ರಣಜಿತ್ ಸಾಗರ ಹೆಸರಿಡೋಕ್ಕಿಂತ ಮೊದಲು ಏನು ಹೆಸರಿತ್ತು ಅಂತ ಕೇಳ್ತಾರ. ಥೇನ್, THEIN, ಥೇನ್ ಎಂದು ಹೆಸರಿತ್ತು. ಅಥವಾ ಏನದಂದ್ರೆ ಈ ರೀತಿ ಏನಂದ್ರೆ ಥೇನ್ ಆಣೆಕಟ್ಟು ಎಂದು ಕರೆಯುತ್ತಿದ್ದರು. ಇಷ್ಟು ಗೊತ್ತಿಲ್ಲ. ರಾವಿ ನದಿಗೆ ರಣಜಿತ್ ಸಿಂಗ್ ಆಣೆಕಟ್ಟು ಪಂಜಾಬದಲ್ಲಿ ಕಟ್ಟಲಾಗಿದೆ. ಇದರ ಹಳೆಯ ಹೆಸರು ಥೇನ. ಇದು ಸಿವಿಲ್ PSI ಕ್ವಶನ್ ಪ್ರೀವಿಯಸ್ದಾಗ ಕೇಳಿದ್ದು. ನೆಕ್ಸ್ಟ್ ಪಂಜಾಬ್ ಆಗನ ಇಲ್ಲಿ ರಾಜಸ್ಥಾನ ಬರ್ತದೆ. ರಾಜಸ್ಥಾನದಲ್ಲಿ 2 ಡ್ಯಾಮ್ ಅದಾವೆ, ಭಾಳ ಇಂಪಾರ್ಟೆಂಟ್. ಇದೇ ರಾಜಸ್ಥಾನ. ಚಂಬಲ ನದಿಗೆ ಕಟ್ಟಲಾಗಿದೆ. ಚಂಬಲ ನದಿಗೆ ಕಟ್ಟಿರುವ 2 ಆಣೆಕಟ್ಟದ ಹೆಸರು ಏನಂದ್ರ, ಒಂದು ರಾಣಾ ಪ್ರತಾಪ ಸಾಗರ. ರಾಣಾ ಪ್ರತಾಪ ಸಾಗರ. ಏನ ಒಂದು ಯಾವುದು ಅಂದ್ರೆ ನೆಹರು ಸಾಗರ. ನೆಹರು ಸಾಗರ. 2 ಯಾವ ನದಿಗೆ ಕಟ್ಟಲಾಗಿದೆ ಅಂದ್ರೆ ಚಂಬಲ ನದಿಗೆ ಕಟ್ಟಲಾಗಿದೆ. ರಾಣಾ ಪ್ರತಾಪ ಸಾಗರ ಜಲಾಶಯ, ನೆಹರು ಸಾಗರ 2 ಇರೋದು ಎಲ್ಲಿ ಅಂದ್ರೆ ಚಂಬಲ ನದಿ, ರಾಜಸ್ಥಾನ ರಾಜ್ಯ. ಇದಕ್ಕೆ ರಾಜ್ ಅಂತ ಹೇಳಿ ಬರ್ಯಾರ. ನೆಕ್ಸ್ಟ್ ಸ್ವಲ್ಪ ಅಬ್ಸರ್ವೇಷನ್. ಉತ್ತರ ಪ್ರದೇಶ ಅಂತ ಹೇಳಿ ತೊಳ ಬೇಟ್ವಾ ನದಿ ಅಂತೇಳಿ ಬರ್ತದೆ. UP ರಾಜ್ಯದೊಳಗೆ ಬೇಟ್ವಾ. ಬೇಟ್ವಾ ನದಿಗೆ ಕಟ್ಟಿರುವ ಆಣೆಕಟ್ಟು ಯಾವುದು ಅಂದ್ರೆ ಮಾಟಾಟಿಲ್ಲಾ ಯೋಜನೆ. ಮಾಟಾಟಿಲ್ಲಾ ಯೋಜನೆ ಇದು ಭಾಳ ಕರೆಕ್ಟ್ ಗೊತ್ತಿರಲಿ. ಭಾಳಷ್ಟು ಎಕ್ಸಾಮ್ದಾಗ ಕೇಳಿದ್ದು, SSCಗೆ 2 ಸಲ ಬಂದವು. ಏನ ಒಂದು ಇದೇ ಉತ್ತರ ಪ್ರದೇಶದೊಳಗ ರಿಹಾಂದ್ ನದಿಗೆ ರಿಹಾಂದ್ ಯೋಜನೆ ಅಂತೇಳಿ ಕಟ್ಟ್ಯಾರ. ರಿಹಾಂದ್ ನದಿಗೆ ಯಾವುದು? ರಿಹಾಂದ್ ಯೋಜನೆ ಅಂತೇಳಿ ಕಟ್ಟ್ಯಾರ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಇಲ್ಲಿ 3 ರಾಜ್ಯಗಳು ಬರ್ತಾವ. ಯಾವ 3 ಬರ್ತಾವ ಅಂದ್ರೆ ಈ ರೀತಿ ನೋಡ್ರಿ. ಇವು 3ಕ್ಕ ಸ್ವಲ್ಪ ಅಬ್ಸರ್ವೇಷನ್ ಮಾಡತ್ತಾವ. 1 ಉತ್ತರ ಪ್ರದೇಶ, 2 ಮಧ್ಯಪ್ರದೇಶ, 3 ಬಿಹಾರ. ಈ 3 ರಾಜ್ಯಗಳು ಜಂಟಿಯಾಗಿ ಕಟ್ಟಿರುವ ಒಂದು ಯೋಜನೆ ಅದ. 3ಕ್ಕೂ ಸಂಬಂಧ ಅದು. ಅದರ ಹೆಸರೇ ಏನು ಅಂದ್ರೆ ಬನಸಾಗರ ಯೋಜನೆ. ಬನಸಾಗರ ಯೋಜನೆ ಸೋನ ನದಿಗೆ ಕಟ್ಟಲಾಗಿದೆ. ಹಾಗಾದರೆ ಯಾವ್ಯಾವ ರಾಜ್ಯ ಅಂದ್ರೆ ಒಂದು UP, ಒಂದು ಬಿಹಾರ, ಮತ್ತೊಂದು MP. ಈ 3ಕ್ಕ ಕೂಡಿನೇ ಕಟ್ಟಿರುವ ಆಣೆಕಟ್ಟು ಯಾವುದು ಅಂದ್ರೆ ಬನ್ಸಾಗರ ಯೋಜನೆ. ಬನ್ಸಾಗರ ಯೋಜನೆ ಎನ್ನುವುದನ್ನು ಯಾವ ನದಿಗೆ ಕಟ್ಟಲಾಗಿದೆ ಅಂದ್ರೆ ಸೋನ್ ನದಿಗೆ ಕಟ್ಟಲಾಗಿದೆ. ಸೋನ್ ನದಿ ಬಗ್ಗೆ ಒಂದು ಕ್ವಶನ್ ಏನು ಕೇಳ್ತಾರೆ ಅಂದ್ರೆ, ಇದು ಉತ್ತರಾಭಿಮುಖವಾಗಿ ಹರಿದು ಹೋಗಿ ಪಾಟ್ನಾದ ಸಮೀಪದಲ್ಲಿ ಗಂಗಾ ನದಿ ಸೇರುತ್ತದೆ. ಗಂಗಾ ನದಿಯ ಯಾವ ಉಪನದಿಯು ಉತ್ತರಕ್ಕೆ ಹರಿದು ಬಂದು ಸೇರುತ್ತದೆ ಅಂದ್ರೆ ಸೋನ ನದಿ. ಹಿಂಗಂದ್ರೆ ಇದರ ಅರ್ಥ ಇದು ಗಂಗಾ ಹರಿತದ, ಇದು ಈ ಕಾಲದಿಂದ ಹರಕೋತ ಹೋಗಿ ಕೂಡ್ತದ ದಕ್ಷಿಣದಿಂದ ಉತ್ತರಕ್ಕೆ, ಬಿಹಾರದ ಪಾಟ್ನಾ ಸಮೀಪ. ಅದೇ ಸೋನ ನದಿಗೆ ಯಾವ ಆಣೆಕಟ್ಟು ಅಂದ್ರೆ ಬನಸಾಗರ ಆಣೆಕಟ್ಟು. ಎಲ್ಲಿ ಅಂದ್ರೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ ಜಂಟಿ ಯೋಜನೆ, ಜಾಯಿಂಟ್ ಪ್ರಾಜೆಕ್ಟ್ ನಿರ್ಮಾಣ ಮಾಡಲಾಗಿದೆ. ಇದು ನಮಗೆ ಕರೆಕ್ಟ್ ಗೊತ್ತಿರಬೇಕು. ಇನ್ನು ಇದೇ ಒರಿಸ್ಸಾ ರಾಜ್ಯದೊಳಗ, ಇದು ಒರಿಸ್ಸಾ ರಾಜ್ಯ, ಹೀರಾಕುಡ್ಡ ಅಣೆಕಟ್ಟು. ಹೀರಾಕುಡ್ಡ ಅದಲ್ಲ,
ಇಲ್ಲಿ ಒಂದು ಇಂದ್ರಾವತಿ ಸಾಗರ, ಇಂದ್ರಾವತಿ ನದಿ ಇದು ಹೇಳಬೇಕು. ಆ್ಯಕ್ಚುಲಿ ಇದು ಇಂದ್ರಾವತಿ ಛತ್ತೀಸ್ಗಢದ ಪ್ರಸಿದ್ಧ ನದಿ ಇದ್ದೂ ಡ್ಯಾಮ್ ಈಚೆ ಕಡೆ ಕಟ್ಟ್ಯಾರ ಒಡಿಸ್ಸಾದಾಗ. ಇನ್ನು ನೆಕ್ಸ್ಟ್ ಇಲ್ಲಿ ತೆಲಂಗಾಣ ರಾಜ್ಯ ಅದ ನೋಡಿ. ತೆಲಂಗಾಣಕ್ಕೆ 2 ಕ್ವಶನ್ ಬರಬೇಕು. ಒಂದು ಏನಂದ್ರೆ ಮಾಂಜ್ರಾ ಅಂಥೇಳಿ ನದಿ ಅದ. ಈ ಮಾಂಜ್ರಾ ನದಿ ಎದರ ಉಪನದಿ ಅದ ಅಂದ್ರೆ ಗೋದಾವರಿ ಉಪನದಿ. ಅದಕ್ಕೆ ನೀವು ಗೋದಾವರಿ ಕನ್ಸಿಡರ್ ಮಾಡಬೇಕು. ಯಾವ ಅಣೆಕಟ್ಟನ್ನು ಕಟ್ಟಲಾಗಿದೆ ಅಂದ್ರೆ ನಿಜಾಮ ಸಾಗರ ಅಣೆಕಟ್ಟು ಕಟ್ಟಲಾಗಿದೆ. ಈ ನಿಜಾಮ ಸಾಗರ ಅಣೆಕಟ್ಟು ಎಲ್ಲಿದೆ ಅಂತ ಕೇಳಿದ್ರಂದ್ರೆ ತೆಲಂಗಾಣ ರಾಜ್ಯದಲ್ಲಿ ಇದೆ. TE 1. ಎರಡನೆಯದ್ದು ಇದೇ ಗೋದಾವರಿ ನದಿಗೆ ಶ್ರೀರಾಮ ಸಾಗರ ಅಣೆಕಟ್ಟು ತೆಲಂಗಾಣ ರಾಜ್ಯದಲ್ಲಿ ಕಟ್ಟಲಾಗಿದೆ. ಇದೇ ಗೋದಾವರಿ ಮೊದಲು ಈ ಕಡೆ ಹರಿದು ಬರುವತ್ತಿಗೆ ಮಹಾರಾಷ್ಟ್ರದೊಳಗದ ನೋಡಿ. ಜಯಕವಾಡಿ ಎನ್ನುವ ಜಲಾಶಯ ಕಟ್ಟಲಾಗಿದೆ. ಜಯಕವಾಡಿ ಜಲಾಶಯ ಗೋದಾವರಿ ನದಿಗೆ ಕಟ್ಟಿರುವ ಅಣೆಕಟ್ಟು ಯಾವುದು ಅಂದ್ರೆ ಜಯಕವಾಡಿ. ಯಾವ ರಾಜ್ಯದಾಗ ಅಂತ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿ. ಅದು ಮಣ್ಣಿನದಿಂದ ಕಟ್ಟಿರುವ ಡ್ಯಾಮ್ ಅಂತ ಹೇಳ್ತಾರೆ. ಹಾಗಾಗಿ ಜಯಕವಾಡಿ ಮಹಾರಾಷ್ಟ್ರ ಗೋದಾವರಿ. ಮಹಾರಾಷ್ಟ್ರದಲ್ಲಿ ಅತ್ಯಂತ ದೊಡ್ಡದಾದಂಥ ಡ್ಯಾಮ್ ಯಾವುದಂದ್ರೆ ಕೊಯ್ನಾ ಜಲಾಶಯ. ಈ ಕೊಯ್ನಾ ಡ್ಯಾಮದ ಹೆಸರು ಏನಿಟ್ಟಾರಂದ್ರೆ ಛತ್ರಪತಿ ಶಿವಾಜಿ ಸಾಗರ. ಛತ್ರಪತಿ ಶಿವಾಜಿ ಸಾಗರ ಅಂತೇಳಿ ಹೆಸರಿಟ್ಟಾರೆ ಇದಕ್ಕೆ. ಇದು ಎಲ್ಲಿ ಅದ? ಮಹಾರಾಷ್ಟ್ರದ ಲಾರ್ಜೆಸ್ಟ್, ಮಹಾರಾಷ್ಟ್ರದ ಅತ್ಯಂತ ದೊಡ್ಡದಾದ ಯೋಜನೆ ಕೊಯ್ನಾ. ಅದಕ್ಕೆ ಛತ್ರಪತಿ ಶಿವಾಜಿ. ಇದರ ಮೂಲ ಉದ್ದೇಶ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಟ್. IAS ಕ್ವಶನ್. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಟ್ ಅಂದ್ರೆ ಜಲವಿದ್ಯುತ್ ಉತ್ಪಾದನೆ ಮಾಡುವುದು ಇದರ ಉದ್ದೇಶವಾಗಿದೆ. ಹೈಡ್ರೋ ಎಲೆಕ್ಟ್ರಿಕ್ ಜನರೇಟ್ ಇದು ಹೇಳಬೇಕು. ಮಹಾರಾಷ್ಟ್ರದ ದೊಡ್ಡದಾದ ಯೋಜನೆ ಕೊಯ್ನಾ ಏನ್ರಿ. ಮಹಾರಾಷ್ಟ್ರದಲ್ಲಿ ಜಯಕವಾಡಿ ಗೋದಾವರಿ ನದಿಗೆ ಕಟ್ಟಲಾಗಿದೆ. ಇದು ಗೊತ್ತಿರಲಿ. ಇನ್ನು ಸ್ವಲ್ಪ ಗುಜರಾತ್ ರಾಜ್ಯದ ಬಗ್ಗೆ ಐಡಿಯಾ ಇರಬೇಕು ನಮ್ಗೆ. ಅಲ್ಲಿನೂ ಒಂದು 3-4 ಯೋಜನೆಗಳದಾವ. ಇಲ್ಲೆಂದ್ರೆ ಗುಜರಾತ್ ರಾಜ್ಯದಲ್ಲಿ ಸ್ವಲ್ಪ ಏನಂದ್ರೆ ಫಸ್ಟ್ ಗುಜರಾತ್ ಅಂದ ತಕ್ಷಣ ಮೊದಲಿಗೆ ನೆನಪು ಬರಬೇಕಾಗಿದ್ದು ಸರ್ದಾರ್ ಸರೋವರ ಅಣೆಕಟ್ಟು. ಈ ಸರ್ದಾರ್ ಸರೋವರ ಅಣೆಕಟ್ಟು ಎನ್ನುವುದು ಎಲ್ಲದಂದ್ರೆ ಗುಜರಾತ್ ರಾಜ್ಯದಲ್ಲಿ ಇದೆ. ಯಾವ ನದಿಗೆ ಅಂದ್ರೆ ನರ್ಮದಾ ನದಿಗೆ ಕಟ್ಟಲಾಗಿದೆ. ಇದು ಗೊತ್ತಿರಲಿ. ಎರಡನೆಯದು ತಪತಿ ನದಿಗೆ 2 ಯೋಜನೆಗಳದಾವು. ತಪತಿ ನದಿಗೆ 2 ಯೋಜನೆಗಳು ಇವೆ. ಆ 2 ಯೋಜನೆಗಳ ಹೆಸರು ಏನು ಅಂದ್ರೆ ಒಂದು ಉಕಾಯಿ ಯೋಜನೆ, ಎರಡನೆಯದ್ದು ಕಕ್ರಪಾರ ಯೋಜನೆ. 2 ಎಲ್ಲಿ? ಗುಜರಾತ್ ರಾಜ್ಯ. ಉಕಾಯಿ ಮತ್ತು ಕಕ್ರಪಾರ ಯೋಜನೆ ಎರಡನ್ನೂ ಯಾವ ನದಿಗೆ ಕಟ್ಟಲಾಗಿದೆ ಅಂದ್ರೆ ತಪತಿ. ಸರ್ದಾರ್ ಸರೋವರ ಅಣೆಕಟ್ಟು ಎದಕ್ಕೆ ಕಟ್ಟ್ಯಾರ ಅಂತ ಕೇಳಿದ್ರೆ ನರ್ಮದಾ ನದಿಗೆ. ಇದೇ ಗುಜರಾತ್ ರಾಜ್ಯದಲ್ಲಿ ಜಮನ್ಲಾಲ್ ಬಜಾಜ್ ಅಂತೇಳಿ ಏನೋ ಒಂದು ಬರ್ತದ. ಅದು ಎದಕ್ಕೆ ಕಟ್ಟ್ಯಾರ ಅಂದ್ರೆ ಮಾಹಿ ನದಿಗೆ ಕಟ್ತಾರ. ಹಾಗಾದರೆ ಮಾಹಿ ನದಿಗೆ ಕಟ್ಟಿರುವುದು ಜೆ ಬಜಾಜ್ ಜಲಾಶಯ. ಇದನ್ನು ಗುಜರಾತಿನಲ್ಲಿ 4 ಪ್ರಮುಖವಾಗಿ ಗೊತ್ತಿರಬೇಕು. ಜಮನ್ಲಾಲ್ ಬಜಾಜ, ಮಾಹಿ ನದಿ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಕೇರಳ ರಾಜ್ಯದಲ್ಲಿ ನೋಡಿ, ಇದು ಕೇರಳ ರಾಜ್ಯ. ಒಂದು ಪೆರಿಯಾರ ಅಂತೇಳಿ ಬರ್ತದೆ ನದಿ ಇದು. ಈ ಪೆರಿಯಾರ ನದಿ ಎದಕ್ಕೆ ಏನು ಕಟ್ಟ್ಯಾರ ಅಂತ ಕೇಳ್ತಾರೆ? ಇಡುಕ್ಕಿ ಡ್ಯಾಮ್. ಒಂದು ಮುಲ್ಲ ಪೆರಿಯಾರ ಡ್ಯಾಮ್. ಇದು ಹೇಳಬೇಕು ನಾವು. ಇವೆರಡು ಎಲ್ಲಿ ಅಂದ್ರೆ ಕೇರಳ. ಈ ಪೆರಿಯಾರ ವನ್ಯಧಾಮ ಎದಕ್ಕೆ ಫೇಮಸ್ ಅದ ಅಂಥೇಳಿ ಕೇಳಿದ್ರು. UPSC ಆನೆಗಳಿಗೆ ಪ್ರಸಿದ್ಧಿಯಾಗಿದೆ. ಇದು ಕರೆಕ್ಟಾಗಿ ಗೊತ್ತಿರಲಿ.
ಇನ್ನು ತಮಿಳುನಾಡಿನ ಬಗ್ಗೆ ಸಿವಿಲ್ PSI ಒಂದು ಕ್ವಶನ್ ಕೇಳಿದ್ರು. ಇದೇ ಕಾವೇರಿ ನದಿಗೆ ಮೆಟ್ಟೂರ ಡ್ಯಾಮ್ ಕಟ್ಟಲಾಗಿದೆ ತಮಿಳುನಾಡದಾಗ. ಒಂದು ಅದರ ಓಲ್ಡ್ ಹೆಸರು ಸ್ಟ್ಯಾನ್ಲಿ ಜಲಾಶಯ, ಸ್ಟ್ಯಾನ್ಲಿ ಡ್ಯಾಮ್ ಅಂತ ಕರೀತಾರೆ. ಹಾಗಾದರೆ ಮೆಟ್ಟೂರ ಜಲಾಶಯ ಅಥವಾ ಸ್ಟ್ಯಾನ್ಲಿ ಜಲಾಶಯ ಎಲ್ಲಿದೆ ಅಂತ ಕೇಳಿದ್ರು ಅಂದ್ರೆ ತಮಿಳುನಾಡು. ಅತಿ ಹೆಚ್ಚು ನ್ಯೂಸ್ನಲ್ಲಿ ಇರೋದು ಯಾವುದು ಅಂದ್ರೆ ಕುಂದಾ ಯೋಜನೆ ಅಂತೇಳಿ ಬರ್ತದೆ. ಕುಂದಾ ನದಿ, ಕುಂದಾ ಯೋಜನೆ ತಮಿಳುನಾಡು, ಇದು ಬಹಳಷ್ಟು ಗೊತ್ತಿರಬೇಕು. ಭವಾನಿ ಯೋಜನೆ, ಭವಾನಿ ನದಿ ತಮಿಳುನಾಡು. ಭವಾನಿ, ಕುಂದ, ಕಲ್ಲನೈ, ಮೆಟ್ಟೂರ, ಸ್ಟ್ಯಾನ್ಲಿ ಇವೆಲ್ಲ ಎಲ್ಲಿ ಅಂದ್ರೆ ತಮಿಳುನಾಡಕ್ಕೆ ಸಂಬಂಧದವ, ಇದು ಗೊತ್ತಿರಲಿ. ಆಂಧ್ರ ಪ್ರದೇಶದಲ್ಲಿ ಏನದಂದ್ರ ಕೃಷ್ಣಾ ನದಿಗೆ ನಾಗಾರ್ಜುನ ಶ್ರೀಶೈಲಂ, ನಾಗಾರ್ಜುನ ಶ್ರೀಶೈಲಂ ಎನ್ನುವ ಯೋಜನೆ ಇದು ಹೇಳ್ಯಾರ. ಈ ನಾಗಾರ್ಜುನ ಶ್ರೀಶೈಲಂ ಯೋಜನೆ ಎನ್ನುವುದು ಹೈಡ್ರೋ ಎಲೆಕ್ಟ್ರಿಕ್ ಪವರ್. ಅಲ್ಲೇ ಏನಂದ್ರೆ ಎರಡು ಕಟ್ಟ್ಯಾರ, ಒಂದು ಡ್ಯಾಮ್ ಕಟ್ಟ್ಯಾರ, ಒಂದು ಎಲೆಕ್ಟ್ರಿಕ್ ಪವರ್ ಜನರೇಟರ್. ನೀಲಂ ಸಂಜೀವ ರೆಡ್ಡಿನು ಅಂತೇಳಿ ಹೆಸರಿಟ್ಟಾರ ಅದಕ್ಕೆ. ಹಾಗಾಗಿ ಕೃಷ್ಣಾ ನದಿಗೆ ನಾಗಾರ್ಜುನ ಸಾಗರ ಶ್ರೀಶೈಲಂ ಎಲ್ಲಿ ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ್, ಆಂಧ್ರ ಪ್ರದೇಶ್. ಪಶ್ಚಿಮ ಬಂಗಾಳದಲ್ಲಿ ಯಾವಾಗಂದ್ರೆ ಮಯೂರಾಕ್ಷಿ ಯೋಜನೆ, ಮಯೂರಾಕ್ಷಿ ನದಿ, ಮಯೂರಾಕ್ಷಿ ಯೋಜನೆ, ಮಯೂರಾಕ್ಷಿ ನದಿ ಇದೇ ಹೇಳಬೇಕು. ಒಂದು ಪಶ್ಚಿಮ ಬಂಗಾಳದಲ್ಲಿ ಹೂಗ್ಲಿ ನದಿಗೆ ಫಾರಕ್ಕಾ ಅಣೆಕಟ್ಟು ಕಟ್ಟಲಾಗಿದೆ. ಹೂಗ್ಲಿ ನದಿಗೆ ಯಾವ ಅಣೆಕಟ್ಟು ಅಂದ್ರೆ ಫಾರಕ್ಕಾ ಅಣೆಕಟ್ಟು ಕಟ್ಟಲಾಗಿದೆ. ಇದು ಕರೆಕ್ಟ್ ಗೊತ್ತಿರಲಿ ನಮಗೆ. ಇನ್ನು ಹಿಮಾಚಲ ಪ್ರದೇಶದಲ್ಲಿ ಇರುವಂತಹ ಎರಡು ಪ್ರಮುಖ ಜಲಾಶಯ ಡ್ಯಾಮ್ಗಳು ಗೊತ್ತಿರಬೇಕು. ಒಂದು ಫಸ್ಟ್ ಅಬ್ಸರ್ವೇಷನ್ ಮಾಡಿ, ಹೂಗ್ಲಿ ಎನ್ನುವುದು ಎಲ್ಲಿ? ಫಾರಕ್ಕಾ, ಮಯೂರ ವೆಸ್ಟ್ ಬೆಂಗಾಲ. ದಾಮೋದರ ವ್ಯಾಲಿ ಕಾರ್ಪೊರೇಷನ್ನ ಎಲ್ಲಿ ಅಂದ್ರೆ ವೆಸ್ಟ್ ಬೆಂಗಾಲ. ಇಲ್ಲಿ ಅಬ್ಸರ್ವೇಷನ್ ಏನ್ ಮಾಡಬೇಕು ಅಂದ್ರೆ ಬಿಯಾಸ ಮತ್ತು ಸಟ್ಲೇಜ್ ಅಂತೇಳಿ ಎರಡು ನದಿ ಹರಿತಾವೆ ಇಲ್ಲಿ. ಎಲ್ಲಿ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ. ಇಲ್ಲಿ ಅದ ನೋಡಿ ಹಿಮಾಚಲ. ಇದಕ್ಕೆ ಇಲ್ಲಿ ಬರೆಯುವುದಕ್ಕೆ ಜಾಗ ಇಲ್ಲಾರ ಬಿಟ್ಟೆ ಇಲ್ಲಿ ಬರೆದಿರ್ತೀವಿ ಹಿಮಾಚಲ ಪ್ರದೇಶ ಅಥವಾ ಇಲ್ಲೇ ತೋಳ. ಏನದ ಒಂದನೇದ್ದು ಬಾಕ್ರಾನಂಗಲ್ ಅಣೆಕಟ್ಟು ಕಟ್ಟಲಾಗಿದೆ, ಇದು ಗೊತ್ತಿರಬೇಕು. ಯಾವ ನದಿಗೆ ಅಂದ್ರೆ ಸಟ್ಲೇಜ್ ನದಿಗೆ. ಯಾವ ರಾಜ್ಯದಾಗದ ಅಂತ ಕೇಳ್ತಾರೆ? ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಕಟ್ಟಲಾಗಿದೆ. ಇನ್ನು ಇದೇ ಹಿಮಾಚಲ ಪ್ರದೇಶದಲ್ಲಿ ಬಿಯಾಸ್ ನದಿಗೆ ಒಂದದ, ಮಹಾರಾಣಾ ಪ್ರತಾಪ ಸಾಗರ, ಮಹಾರಾಣಾ ಪ್ರತಾಪ ಸಾಗರ, ಪ್ರತಾಪ ಸಾಗರ ಇದು ಯಾವ ನದಿಗೆ ಅಂತ ಕೇಳ್ತಾರೆ? ಬಿಯಾಸ್ ನದಿ. ಹಾಗಾದರೆ ಯಾವ ರಾಜ್ಯ ಅಂದರೆ ಹಿಮಾಚಲ ಪ್ರದೇಶದಲ್ಲಿ ಕಟ್ಟಲಾಗಿದೆ. ಇಷ್ಟು ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಇವು ಭಾರತದಲ್ಲಿ ಅತಿ ಹೆಚ್ಚಿನ ಪರೀಕ್ಷೆಗಳಲ್ಲಿ ಕೇಳಲಾಗಿರುವಂಥ ಅಣೆಕಟ್ಟುಗಳ ವಿಷಯಗಳು. ಎಲ್ಲರಿಗೂ ಧನ್ಯವಾದಗಳು.